ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ನೋಡ್ರಿ, ಈಗ ಸೋಮವಾರ 27ನೇ ತಾರೀಕು ಅಯೋಧ್ಯೆದಾಗ ರಾಮ ಮಂದಿರ ಉದ್ಘಾಟನೆ ಐತಿ. ಅದಕ್ಕಾಗಿ ನಾವು ಏನು ಮಾಡೋಣ, ರಾಮನಿಗೆ ಇಷ್ಟವಾದ ಬೆಲ್ಲದ ಪಾನಕವನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ರಾಮನಿಗೆ ಇಷ್ಟವಾದ ಬೆಲ್ಲದ ಪಾನಕ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ನಾ ಈಗ 2 ಗ್ಲಾಸ್ ಪಾನಕ ಮಾಡತ್ತೀನಿ. ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಆಮೇಲೆ 4 ಚಮಚ ಬೆಲ್ಲ ತೊಗೊಂಡಿದ್ದೀನಿ, ಹಿಂಗೆ ಪುಡಿ ಮಾಡಿ. 2 ಚಿಟಿಕೆ ಉಪ್ಪು, 4 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 1 ಲಿಂಬೆ ಹಣ್ಣು ಮತ್ತು ತುಳಸಿ. ಬರ್ರೀಗ ಬೆಲ್ಲದ ಪಾನಕ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಬೆಲ್ಲದ ಪಾನಕ ಮಾಡೋಕೆ 1 ಬೌಲ್ ತೊಗೊಳ್ಳೋಣ. ಅದ್ರಾಗ 2 ಗ್ಲಾಸ ನೀರು ಹಾಕೊಳ್ಳೋಣ. ಈಗ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ನೋಡ್ರಿ. ಈಗ ಏನು ಮಾಡೋಣ, 4 ಚಮಚ ಬೆಲ್ಲ ಹಾಕೊಳ್ಳೋಣ. ಆಮೇಲೆ 2 ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ 4 ಏಲಕ್ಕಿ ತೊಗೊಂಡಿದ್ದೀನರಲ್ಲ, ಹತ್ತಿರದ ಪುಡಿ ಮಾಡ್ಕೊಂಡಿದ್ದೀನಿ, ಅದ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಈಗ 1 ಲಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅದ್ರ ರಸ ಹಿಂಡೋಣ. ಇದ್ರಾಗ ಲಿಂಬೆ ಹಣ್ಣು ರಸ ಹಾಕ್ಕೊಳ್ಳೋಣ. ಈಗ ಚಲೋದಂಗೆ ಎಲ್ಲ ಮಿಕ್ಸ್ ಮಾಡ್ಕೊ. ಬೆಲ್ಲ ಎಲ್ಲ ಕರಗಬೇಕು ನೋಡ್ರಿ ನೀರಿನಾಗ. ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ವೀಕ್ಷಕರೇ ನೋಡ್ರಿ, ಇಲ್ಲೇ ಬೆಲ್ಲ ಎಲ್ಲ ಕರಗೈತಿ. ಪಾನಕ ಮಸ್ತ್ ಅನ್ಸಾತೈತಿ. ಏಲಕ್ಕಿ ಹಾಕಿದೇವಲ್ಲ, ಅದ್ರದ್ದು ವಾಸನೆನು ಗಮ್ ಅಂತ ಬರತೈತಿ. ಈಗ ಏನು ಮಾಡೋಣ, ಪಾನಕ ರೆಡಿ ಆಗೈತಿ. ಗ್ಲಾಸ್ನಾಗ ಸರ್ವ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ, ಈಗ ಇದ್ರಾಗ ಪಾನಕದಾಗ ತುಳಸಿ ಹಾಕ್ಕೊಳ್ಳೋಣ. ವೀಕ್ಷಕರೇ, ರಾಮನಿಗೆ ಇಷ್ಟವಾದ ಬೆಲ್ಲದ ಪಾನಕ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಇದನ್ನ ನೀವು ಬ್ಯಾಸ್ಗಿದಾಗ ದಿನಾಲು ಮಾಡಿ ಕುಡಿದ್ರೆ ಭಾಳ ಆರೋಗ್ಯಕ್ಕೆ ಚಲೋ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.